ನಮಸ್ತೆ. ಮತ್ತು ನಿಮಗೆಲ್ಲ 7 ಮಿನಿಟ್ಸ್ ಕ್ಲಾಸಸ್ಗೆ ಸ್ವಾಗತ. ಸೊ ಪ್ರೀವಿಯಸ್ ವಿಡಿಯೋದಲ್ಲಿ ಸ್ವಲ್ಪ ಬೇಸಿಕ್ಸ್ ಬಗ್ಗೆ ಮಾತಾಡಿದ್ದೆ. ಸೊ ಇವತ್ತು ಆಪರೇಟಿಂಗ್ ಸಿಸ್ಟಮ್ ಕಾನ್ಸೆಪ್ಟನ್ನು ನಿಮಗೆ ಇಂಟ್ರಡಕ್ಷನ್ ಪಾರ್ಟನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈ ವಿಡಿಯೋ ಕಂಪ್ಯೂಟರ್ ಟೀಚರ್ಗೆ ಸಂಬಂಧಪಟ್ಟಿದ್ದ ವಿಡಿಯೋ ಕೂಡ ಹೌದು. ಸೊ ಇದೇ ಸೇಮ್ ಕಾನ್ಸೆಪ್ಟು KCET ನೆಟ್ಟಲ್ಲೂ ಕೂಡ ಬರುತ್ತೆ. ಸೊ ಇವಾಗ ನಾವು ಆಪ್ರೇಟಿಂಗ್ ಸಿಸ್ಟಮ್ ಅಂದರೆ ಏನು, ಓಕೆ, ಅದರ ಫಂಕ್ಷನ್ಸ್ ಏನೇನು ಅಂತ ಅರ್ಥ ಮಾಡ್ಕೊಳ್ಳೋಣ. ನೀವು ಕ್ರೈಸ್ಟ್ ಸಿಲೆಬಸ್ ನೋಡೋದಾದರೆ ಅದರಲ್ಲೂ ಕೂಡ ಆಪ್ರೇಟಿಂಗ್ ಸಿಸ್ಟಮ್ ಇದೆ. ಓಕೆ, ಆಪ್ರೇಟಿಂಗ್ ಸಿಸ್ಟಮ್ ಅಂತ ಮೆನ್ಷನ್ ಮಾಡಿದ್ದಾರೆ. ಅದರಲ್ಲಿ ತುಂಬ ಯೂನಿಟ್ಸ್ ಬರುತ್ತೆ. ಶೆಡ್ಯೂಲಿಂಗ್ ಅಲ್ಗೋರಿದಮ್ಸ್ ಅಂತ ಬರುತ್ತೆ. ಓಕೆ, ಸೊ ಇದೇ ರೀತಿ ತುಂಬ ಡಿವೈಸ್ ಮ್ಯಾನೇಜ್ಮೆಂಟ್, ಮೆಮರಿ ಮ್ಯಾನೇಜ್ಮೆಂಟ್, ಫೈಲ್ ಮ್ಯಾನೇಜ್ಮೆಂಟ್, ಈ ರೀತಿ ಅದರ ಫಂಕ್ಷನ್ಸ್ ಬರ್ತವೆ. ಸೊ ಆ ಫಂಕ್ಷನ್ಗಳೇ ನಿಮಗೆ ಡೀಟೇಲಾಗಿ ಸಬ್ಜೆಕ್ಟಲ್ಲಿ ಇದೆ. ಓಕೆ, ಸೊ ಡಿಲೇ ಮಾಡದೆ ವಿ ವಿಲ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಆಪರೇಟಿಂಗ್ ಸಿಸ್ಟಮ್ ಫಸ್ಟ್. So usually you might have heard the definition of operating system, okay, who are belongs to BCA or BSc Computer Science or even in BE. It is an interface. ಓಕೆ, ಇದು ಎಲ್ರಿಗೂ ಗೊತ್ತು. ಸೊ ಒಂದು ವೇಳೆ ಮರೆತು ಹೋಗಿದ್ರು ಕೂಡ ಇದನ್ನು ಒಂಚೂರು ರಿಕಾಲ್ ಮಾಡಿ ಈ ವಿಡಿಯೋ ಕಂಪ್ಲೀಟಾಗಿ ನೋಡಿ, ನಿಮಗೆ ಆಪ್ರೇಟಿಂಗ್ ಸಿಸ್ಟಮ್ದು ಮೀನಿಂಗ್ ಅರ್ಥ ಆಗುತ್ತೆ. ಸೊ ಈ ಮೀನಿಂಗ್ ಯಾಕೆ ಇಂಪಾರ್ಟೆಂಟು ಅಂದರೆ ಮುಂದೆ ಬರೋ ಎಲ್ಲ ಕಾನ್ಸೆಪ್ಟ್ಗೂ ಈ ಮೀನಿಂಗ್ ಫಸ್ಟ್ ಆಫ್ ಆಲ್ ನಮ್ಮ ಮೈಂಡಲ್ಲಿ ಕ್ಲಿಯರ್ ಇದ್ದರೆ ಆ ಎಲ್ಲ ಕಾನ್ಸೆಪ್ಟು ಈಸಿಲಿ ಅರ್ಥ ಆಗ್ತಾ ಹೋಗುತ್ತೆ. So then what is the operating system? As I've already mentioned, operating system is an interface. Then it is an interface between what? That is the question. It is an interface between, actually it is an interface between hardware, okay, hardware and user. It is an interface between hardware and user. Okay. ಸೊ ಹಾರ್ಡ್ವೇರ್ ಅಂದರೆ ಏನೇನು ಬರುತ್ತೆ? ವಾಟ್ ಎವರ್ ದ ಹಾರ್ಡ್ವೇರ್ ಮೈಟ್ ಬಿ, ಇನ್ಕ್ಲೂಡಿಂಗ್ CPU, RAM, ಕೀಬೋರ್ಡ್, ಓಕೆ, ಇನ್ಪುಟ್ ಔಟ್ಪುಟ್ ಡಿವೈಸಸ್ ಅಂತ ಏನು ಬರುತ್ತೆ ಅವೆಲ್ಲವೂ ಕೂಡ ಹಾರ್ಡ್ವೇರ್. ಸೊ ಈ ಎಲ್ಲ ಡಿವೈಸ್ಗೆ ಮತ್ತು ಯೂಸರ್ಗೆ, ಈ ಯೂಸರ್ ಮತ್ತು ಹಾರ್ಡ್ವೇರ್ ಇವು ಎರಡುಗಳ ನಡುವೆ ಸೊ ಇದು ಇಂಟರ್ಫೇಸ್ ಥರ ವರ್ಕ್ ಆಗುತ್ತೆ. ಸೊ ನಾಟ್ ಡೈರೆಕ್ಟ್ಲಿ, ದೇರ್ ಆರ್ ಸಮ್ ಅದರ್ ಸಾಫ್ಟ್ವೇರ್ಸ್, ವಿ ವುಡ್ ಸೇ ಇಟ್ ಆಸ್ ಅ ಅಪ್ಲಿಕೇಶನ್ ಸಾಫ್ಟ್ವೇರ್ಸ್. ಕೆಲವು ಅಪ್ಲಿಕೇಶನ್ಗಳು ಬರುತ್ತೆ, ಅದನ್ನು ಯೂಸ್ ಮಾಡಿಕೊಂಡು ಯೂಸರ್. ಇದು ಮೇನ್ ವರ್ಕ್ ಯಾವಾಗ ತುಂಬ ಡೀಟೇಲಾಗಿ ಓದ್ಕೋಬೇಕಾಗುತ್ತೆ ಅಂದರೆ, ಸೊ ವೆನ್ ದರ್ ಆರ್ ಮಲ್ಟಿಪಲ್ ಯೂಸರ್ಸ್. ಸಿಂಗಲ್ ಯೂಸರ್ದು ಅಷ್ಟು ದೊಡ್ಡ ತೊಂದರೆ ಏನಾಗೋದಿಲ್ಲ ಆಪ್ರೇಟಿಂಗ್ ಸಿಸ್ಟಮ್ ಡೀಟೇಲಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ. ಪ್ಯಾರಲಲ್ ಪ್ರಾಸೆಸಿಂಗ್ ಅಂತ ಬರುತ್ತೆ, ಪ್ಯಾರಲಲ್ ಎಕ್ಸಿಕ್ಯೂಷನ್ ಅಂತ ಬರುತ್ತೆ. ಆವಾಗ ಈ ಆಪ್ರೇಟಿಂಗ್ ಸಿಸ್ಟಮ್ದು ಡೀಟೇಲ್ ಕಾನ್ಸೆಪ್ಟ್ ನಮಗೆ ಬೇಕಾಗುತ್ತೆ. ಆದರೂ ಈಗ ಆಪ್ರೇಟಿಂಗ್ ಸಿಸ್ಟಮ್ ಅಂದರೆ ಏನು ಅಂತ ಮಾತ್ರ ಇವತ್ತಿನ ಕ್ಲಾಸಲ್ಲಿ ಮುಗಿಸೋಣ. ಸೊ ಇಲ್ಲಿ ನಿಮ್ಮ ಸ್ಕ್ರೀನ್ ಮೇಲೆ ಒಂದು ಇಮೇಜ್ ಹಾಕಿದ್ದೀನಿ ನಾನು. ನೀವಲ್ಲಿ ನೋಡ್ಬೋದು, ಒಂದು ಎಲೆಕ್ಟ್ರಿಕ್ ಬಟನ್ ಇದೆ, ಈ ಕಡೆ ಬಲ್ಬು, ಫ್ಯಾನ್ಸು, ಈ ರೀತಿ ಎಲ್ಲ ಇದೆ. ಸೊ ಈ ಬಟನ್ ಯಾವ ರೀತಿ ವರ್ಕ್ ಆಗುತ್ತೆ ನಮಗೆ ಅಂದರೆ, ಈ ಬಟನನ್ನು ಪ್ರೆಸ್ ಮಾಡಿದ ತಕ್ಷಣ, ಸಪೋಸ್ ಈ ಬಟನ್ನು ಫ್ಯಾನ್ ರಿಲೇಟೆಡ್ ಇದೆ ಅಂತ ಅಂದ್ಕೊಳ್ಳಿ. ಸೊ ವೆನ್ ಯು ಪ್ರೆಸ್ ದಿಸ್ ಬಟನ್, ದಿಸ್ ಫ್ಯಾನ್ ವಿಲ್ ಬಿ ಟರ್ನ್ಡ್ ಆನ್. ಫ್ಯಾನ್ ಟರ್ನ್ ಆನ್ ಆಗುತ್ತೆ. ಒಂದು ವೇಳೆ ಈ ಬಟನ್ನೇ ಇರಲಿಲ್ಲ ಅಂದರೆ, ದೆನ್ ಟು ಸ್ವಿಚ್ ಆನ್ ದ ಫ್ಯಾನ್ ಇಟ್ ಈಸ್ ಲಿಟಲ್ ಡಿಫಿಕಲ್ಟ್. ಈ ಫ್ಯಾನನ್ನು ಟರ್ನ್ ಆನ್ ಮಾಡಲಿಕ್ಕೆ ಒಂಚೂರು ತೊಂದರೆ ಆಗುತ್ತೆ. ದೋ ವಿ ಕ್ಯಾನ್ ಡೂ ಇಟ್. ಈ ಬಟನ್ ಇರದೇ ಇದ್ರೂ ಕೂಡ ನಾವು ಫ್ಯಾನನ್ನು ಟರ್ನ್ ಆನ್ ಮಾಡಬಹುದು. ಬಟ್ ಯಾವುದು ಈಸಿ ಆಗುತ್ತೆ ಅಂದರೆ, ಈ ಬಟನ್ ಯೂಸ್ ಮಾಡ್ಕೊಂಡು ಟರ್ನ್ ಆನ್ ಮಾಡೋದೇ ಈಸಿ ಆಗುತ್ತೆ. ಸೊ ನೀವು ಬಟನ್ ಯೂಸ್ ಮಾಡಿಕೊಂಡು ಫ್ಯಾನನ್ನು ಟರ್ನ್ ಆನ್ ಮಾಡಿದ್ರಿ ಅಂದರೆ ಇಲೆಕ್ಟ್ರಿಕ್ ಕರೆಂಟ್ ಜೊತೆ ಡೈರೆಕ್ಟಾಗಿ ಕನೆಕ್ಟೆಡ್ ಇಲ್ಲ. ಸೊ ನೀವು ಹೇಗೆ ವರ್ಕ್ ಮಾಡ್ತಾ ಇದ್ದೀರಿ, ಬಟನ್ ಮೇಲೆ ಬಟನನ್ನು ಪ್ರೆಸ್ ಮಾಡ್ತಾ ಇದ್ದೀರಿ, ಫ್ಯಾನ್ ಆನ್ ಆಗ್ತಾ ಇದೆ. ಸೊ ಈ ಬಟನ್ ಯಾವ ರೀತಿ ವರ್ಕ್ ಆಗ್ತಾ ಇದೆ ಅಂದರೆ ನಿಮಗೆ, ಇಟ್ ಈಸ್ ವರ್ಕಿಂಗ್ ಲೈಕ್ ಇಂಟರ್ಫೇಸ್. ಆ್ಯಂಡ್ ವಾಟ್ ಯು ಆರ್ ಅ ಯೂಸರ್. ಇಟ್ ಈಸ್ ವರ್ಕಿಂಗ್ ಆಸ್ ಅ ಇಂಟರ್ಫೇಸ್ ಬಿಟ್ವೀನ್ ಯು ಆ್ಯಂಡ್ ಅಲಾಂಗ್ ವಿತ್ ದ ಫ್ಯಾನ್. ಅಫ್ಕೋರ್ಸ್ ದೇರ್ ವಿಲ್ ಬಿ ಎಲೆಕ್ಟ್ರಿಸಿಟಿ. ಹೋಪ್ ಯು ಆರ್ ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಐ ಆಮ್ ಸೇಯಿಂಗ್. ಇಟ್ ಈಸ್ ಅ ವರ್ಕಿಂಗ್ ಆಸ್ ಅ ಇಂಟರ್ಫೇಸ್ ಬಿಟ್ವೀನ್ ಯೂಸರ್ ಆ್ಯಂಡ್ ವಿತ್ ದ ಫ್ಯಾನ್ ಬೈ ಯೂಸಿಂಗ್ ಎಲೆಕ್ಟ್ರಿಸಿಟಿ. ಇದೇ ರೀತಿ ನೀವು ಆಪ್ರೇಟಿಂಗ್ ಸಿಸ್ಟಮನ್ನು ಕೂಡ ಅರ್ಥ ಮಾಡ್ಕೋಬೋದು. Mainly it is an interface between user, system, hardware, of course by using some of the softwares like application software. This is the exact meaning of operating system. So ನಿಮಗೆ MCQ based question ಇರೋದ್ರಿಂದ ಡೆಫಿನೇಷನ್ ಕೇಳೋದಿಲ್ಲ, ಬಟ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದ ಡೆಫಿನೇಷನ್ ಆಫ್ ಆಪ್ರೇಟಿಂಗ್ ಸಿಸ್ಟಮ್. ಓಕೆ,
ಸೊ ನಿಮ್ಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ, ನೋಡ್ತಿರ್ಬೋದು. ಆ್ಯನ್ ಆಪರೇಟಿಂಗ್ ಸಿಸ್ಟಮ್ ಇಸ್ ದ ಮೋಸ್ಟ್ ಕ್ರೂಸಿಯಲ್ ಸಾಫ್ಟ್ವೇರ್ ದಟ್ ರನ್ಸ್ ಆನ್ ಅ ಕಂಪ್ಯೂಟರ್. ಸೊ ಇಲ್ಲಿ ಒಂದು ವರ್ಡ್ ನೀವು ನೋಡ್ಬೋದು, ಇಟ್ ಈಸ್ ಆಲ್ಸೋ ಸಾಫ್ಟ್ವೇರ್. ಆಪರೇಟಿಂಗ್ ಸಿಸ್ಟಮ್ ಕೂಡ ಏನಿದೆ, ಸಾಫ್ಟ್ವೇರ್ ಇದೆ. ಇದು ಯಾವ ಟೈಪ್ ಸಾಫ್ಟ್ವೇರ್ ಇದೆ ಅಂದರೆ, ಇಟ್ ಈಸ್ ಆಫ್ ಟೈಪ್ ಸಿಸ್ಟಮ್ ಸಾಫ್ಟ್ವೇರ್. ಇದು ಸಿಸ್ಟಮ್ ಸಾಫ್ಟ್ವೇರ್. ಈ ಕಂಪ್ಲೀಟ್ ಸಿಸ್ಟಮ್ ರನ್ ಮಾಡೋದಕ್ಕೆ ಯಾವುದು ಹೆಲ್ಪ್ ಮಾಡುತ್ತೆ ಅಂದರೆ ಈ ಆಪರೇಟಿಂಗ್ ಸಿಸ್ಟಮ್ ಹೆಲ್ಪ್ ಮಾಡುತ್ತೆ. ಓಕೆ, ಸೊ ಬೇಸಿಕಲಿ ನಮ್ಮ ಕಂಪ್ಯೂಟ್ರಲ್ಲಿ ಆಪರೇಟಿಂಗ್ ಸಿಸ್ಟಮ್ ಇರಬೇಕು, ಆಮೇಲೆ ಉಳಿದೆಲ್ಲ ಸಾಫ್ಟ್ವೇರ್ಗಳನ್ನು ಇನ್ಸ್ಟಾಲ್ ಮಾಡ್ಕೋಬೋದು. ಓಕೆ, ಬೇಸಿಕಲಿ ಯಾವ್ದು ರನ್ ಆಗ್ತಿರುತ್ತೆ ಅಂದರೆ ಸಿಸ್ಟಮ್ ಸಾಫ್ಟ್ವೇರ್ ರನ್ ಆಗ್ತಿರುತ್ತೆ, ಅದು ಯಾವುದು ಆಪರೇಟಿಂಗ್ ಸಿಸ್ಟಮ್. ಓಕೆ, ಸೊ ಇಟ್ ವರ್ಕ್ಸ್ ಸಮಥಿಂಗ್ ಲೈಕ್ ಅ ಬ್ರಿಡ್ಜ್. ಇಟ್ ಇಸ್ ವರ್ಕ್ ಲೈಕ್ ಎ ಬ್ರಿಡ್ಜ್. ಓಕೆ, ಎರಡು ಪ್ಲೇಸ್ ಇದೆ ಅನ್ಕೊಳ್ಳಿ, ಈ ಪ್ಲೇಸ್ಗೆ ಮತ್ತು ಈ ಪ್ಲೇಸ್ಗೆ ನಡುವೆ ರಿವರ್ ಇದ್ದರೆ ಬ್ರಿಡ್ಜ್ ಯಾವ ರೀತಿ ಇರುತ್ತೋ ಅದೇ ರೀತಿ ಯೂಸರ್ ಮತ್ತು ಹಾರ್ಡ್ವೇರ್, ಸೊ ನಡುವೆ ಬ್ರಿಡ್ಜ್ ಥರ ಯಾವ್ದು ವರ್ಕ್ ಆಗುತ್ತೆ ಅಂದರೆ ಆಪರೇಟಿಂಗ್ ಸಿಸ್ಟಮ್ ವರ್ಕ್ ಆಗುತ್ತೆ. ಸೊ ಅದನ್ನು ಟೆಕ್ನಿಕಲ್ ಟರ್ಮಲ್ಲಿ ನಾವು ಇಂಟರ್ಫೇಸ್ ಅಂತ ಕರಿತೀವಿ. ಓಕೆ, ದೆನ್ ಯು ಕ್ಯಾನ್ ಸೇ ಬ್ರಿಡ್ಜ್ ಬಿಟ್ವೀನ್ ಹಾರ್ಡ್ವೇರ್, ಯೂಸರ್ ಅಪ್ಲಿಕೇಶನ್, ಸಾಫ್ಟ್ವೇರ್. ಆಲ್ರೆಡಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ. ವಿದೌಟ್ ಎನ್ ಆಪರೇಟಿಂಗ್ ಸಿಸ್ಟಮ್ ಕಂಪ್ಯೂಟರ್ ಜಸ್ಟ್ ಅ collection of useless metal and circuitry because the hardware cannot understand high level human instruction. ಹಾರ್ಡ್ವೇರ್ಗೆ ನೀವು ಏನು ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ದೀರಿ ಅಂತ ಅರ್ಥನೇ ಆಗೋದಿಲ್ಲ. ಅದು ಹೇಗೆ ಅರ್ಥ ಮಾಡ್ಕೊಳ್ಳುತ್ತೆ, ಆಪರೇಟಿಂಗ್ ಸಿಸ್ಟಮ್ ಏನು ಮಾಡುತ್ತೆ, ಹಾರ್ಡ್ವೇರ್ಗೆ ಬೇಕಾದಂಥ ರಿಲೆವೆಂಟ್ ಇನ್ಸ್ಟ್ರಕ್ಷನನ್ನು ಕೊಡ್ತಾ ಹೋಗುತ್ತೆ ಬೇಸ್ಡ್ ಆನ್ ದ ಅಪ್ಲಿಕೇಶನ್ ಸಾಫ್ಟ್ವೇರ್. ಬೇಸಿಕಲಿ ಯೂಸರ್ ಏನು ಮಾಡ್ತಾರೆ ಅಂದರೆ ಅಪ್ಲಿಕೇಶನ್ ಸಾಫ್ಟ್ವೇರ್ಗಳನ್ನು ಯೂಸ್ ಮಾಡ್ತೀವಿ ನಾವು, ಅದನ್ನು ಯೂಸ್ ಮಾಡಿ ಡಬಲ್ ಕ್ಲಿಕ್ ಮಾಡ್ತೀವಿ, ಅವಾಗ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಸೊ ಏನಾದರೂ ಅಪ್ಲಿಕೇಶನ್ ನೀವು ವರ್ಕ್ ಇದ್ರೆ ಅದನ್ನ ಯೂಸ್ ಮಾಡ್ತೀರಿ. ಓಕೆ, ಯೂಸಿಂಗ್ ಕೀಬೋರ್ಡ್ ಆ್ಯಂಡ್ ಮೌಸ್. ಸೊ ನೀವು ಯಾವಾಗ ಕೀಬೋರ್ಡ್ ಮೌಸ್ ಯೂಸ್ ಮಾಡಿ ಅಪ್ಲಿಕೇಶನ್ ಸಾಫ್ಟ್ವೇರ್ಗಳನ್ನು ಯೂಸ್ ಮಾಡ್ತಿರ್ತೀರೋ ಇಂಡೈರೆಕ್ಟ್ಲಿ ಇನ್ಸ್ಟ್ರಕ್ಷನನ್ನು ಕೊಡ್ತಾ ಹೋಗ್ತಿದ್ದೀರಿ. ಬಟ್ ಆ ಇನ್ಸ್ಟ್ರಕ್ಷನ್ನು ಡೈರೆಕ್ಟ್ಲಿ ಹಾರ್ಡ್ವೇರ್ಗೆ ಅರ್ಥ ಆಗೋದಿಲ್ಲ. ಸೊ ಹಾರ್ಡ್ವೇರ್ಗೆ ಅರ್ಥ ಮಾಡೋ ಕೆಲಸ ಯಾವ್ದು ಮಾಡುತ್ತೆ ಅಂದರೆ ಆಪರೇಟಿಂಗ್ ಸಿಸ್ಟಮ್ ಮಾಡುತ್ತೆ. ಸಿಸ್ಟಮ್ ಕಾಲ್ಸ್ ಅಂತ ಬರುತ್ತೆ, ಅದನ್ನು ಡೀಟೇಲಾಗಿ ಆಮೇಲೆ ಅರ್ಥ ಮಾಡ್ಕೊಳ್ತಾ ಹೋಗ್ತೀರಿ ನೀವು. ಸೊ ಇಲ್ಲಿ ಒಂದು ಎಕ್ಸಾಂಪಲ್ ತೋರಿಸ್ತಿದ್ದೀನಿ ನೋಡಿ ನಿಮಗೆ, ಆಪರೇಟಿಂಗ್ ಸಿಸ್ಟಮ್ ಅಂದರೆ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಇಲ್ಲಿ ನೋಡಿ ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇರ್ಬೋದು. ಇಲ್ಲಿ ನಡುವೆ ಆಪರೇಟಿಂಗ್ ಸಿಸ್ಟಮ್ ಅಂತ ಹಾಕಿದ್ದೀನಿ. ಆಪರೇಟಿಂಗ್ ಸಿಸ್ಟಮ್ ಈಸ್ ಇನ್ ಬಿಟ್ವೀನ್. ಅರ್ಥ ಆಯಿತು? ಸೊ ಕೆಳಗಡೆ ನೀವು ನೋಡೋದಾದರೆ CPU ಇದೆ, ರ್ಯಾಮ್ ಇದೆ, GPU ಇದೆ, SSD ಇದೆ, ನೆಟ್ವರ್ಕ್ ಇಂಟರ್ಫೇಸ್ ಕಾರ್ಡ್, ಮದರ್ ಬೋರ್ಡ್, ಕೀಬೋರ್ಡ್ ಆ್ಯಂಡ್ ಮೌಸ್, ಮಾನಿಟರ್ಸ್, ಈ ರೀತಿ ಎಲ್ಲ ಇದೆ. ಸೊ ಈ ಕೆಳಗಡೆ ನೀವು ಕಾಣಿಸ್ತಿರೋದು ಇವೆಲ್ಲ ಏನಿದೆ ಅಂದರೆ ಆಲ್ ದೀಸ್ ಆರ್ ಹಾರ್ಡ್ವೇರ್ಸ್. ಬಟ್ ನಮಗೆ ಆ್ಯಕ್ಚುಲಿ ಕಂಪ್ಯೂಟರ್ ಆಪ್ರೇಟ್ ಮಾಡ್ತಿದ್ದೀವಿ ಅಂದರೆ ಹಾರ್ಡ್ವೇರನ್ನೇ ಯೂಸ್ ಮಾಡ್ತಾ ಇದ್ದೀವಿ ಅಂತ ಅರ್ಥ. ಓಕೆ, ಯಾಕೆಂದರೆ ನೀವು ಮೆಮರಿ ಕನ್ಸಿಡರ್ ಮಾಡಿದ್ರಿ ಅಂದರೆ SSD ಅಥವಾ HDD. ಸೊ ನಮ್ಮದು ಡೇಟಾ ಫೈನಲಿ ಎಲ್ಲಿ ಸ್ಟೋರ್ ಆಗಿದೆ ಅಂದರೆ ಹಾರ್ಡ್ ಡಿಸ್ಕ್ ಡ್ರೈವಲ್ಲಿ ಸ್ಟೋರ್ ಆಗಿದೆ. ಹಾರ್ಡ್ ಡಿಸ್ಕ್ ಡ್ರೈವಲ್ಲಿರೋ ಡೇಟಾನ ತೊಗೊಂಡು ಬಂದು ಅಥವಾ ಅದನ್ನು ಡಿಲೀಟ್ ಮಾಡೋದಾಗಿರ್ಬೋದು, ಅಪ್ಡೇಟ್ ಮಾಡಿರೋದಾಗಿರ್ಬೋದು, ಯೂಸ್ ಮಾಡ್ತಿರೋದಾಗಿರ್ಬೋದು. ಸೊ ಹಾರ್ಡ್ ಡಿಸ್ಕಲ್ಲಿರೋ ಡೇಟಾನ ತೊಗೊಂಡು ಬಂದೇ ನಾವು ಆಪ್ರೇಟ್ ಮಾಡಬೇಕು. ಬಟ್ ಹಾರ್ಡ್ ಡಿಸ್ಕ್ ಈಸ್ ಅ ಹಾರ್ಡ್ವೇರ್, ಅದು ಕೂಡ ಒಂದು ಹಾರ್ಡ್ವೇರ್. ಫೈನಲ್ ಪ್ರೊಸೆಸಿಂಗ್ ನಡೆಯೋದಲ್ಲಿ CPU ಅಲ್ಲಿ. ಇದನ್ನು ನಮಗೆ ಯೂಸ್ ಮಾಡೋ ಥರ ಹೆಲ್ಪ್ ಮಾಡೋದು ಇಂಟರ್ಮೀಡಿಯೇಟ್ ಆಗಿ ಯಾವ್ದು ಹೆಲ್ಪ್ ಮಾಡುತ್ತೆ ಅಂದರೆ ಆಪ್ರೇಟಿಂಗ್ ಸಿಸ್ಟಮ್ ಹೆಲ್ಪ್ ಮಾಡುತ್ತೆ ಥ್ರೂ ಅಪ್ಲಿಕೇಶನ್ಸ್. ಇಲ್ಲಿದೆ ನೋಡಿ, ಇಲ್ಲಿ ವೆಬ್ ಬ್ರೌಸರ್ ಇದೆ, ಮೀಡಿಯಾ ಪ್ಲೇಯರ್, MS ವರ್ಡ್, ಎನಿ ಗೇಮ್ಸ್, ಫೋಟೋಸ್. ನೀವು ಯಾವುದೇ ಅಪ್ಲಿಕೇಶನನ್ನು ಓಪನ್ ಮಾಡಿ, ನೀವು ಡಬಲ್ ಟ್ಯಾಪ್ ಅಥವಾ ಡಬಲ್ ಕ್ಲಿಕ್ ಮಾಡಿದ ತಕ್ಷಣ OS ಏನು ಮಾಡುತ್ತೆ, ಒಂದು ಸಿಸ್ಟಮ್ ಕಾಲನ್ನು ಜನ್ರೇಟ್ ಮಾಡುತ್ತೆ. ಸೊ ಆ ಸಿಸ್ಟಮ್ ಕಾಲ್ಗಳು ಈ ಹಾರ್ಡ್ವೇರ್ಗೆ ಅರ್ಥ ಆಗುತ್ತೆ. ಸೊ ದಿಸ್ ಈಸ್ ಹೌ ಆಪರೇಟಿಂಗ್ ಸಿಸ್ಟಮ್ ವಿಲ್ ವರ್ಕ್. ದೆನ್ ವೈ ವಿ ನೀಡ್ ದಿಸ್ ಆಪರೇಟಿಂಗ್ ಸಿಸ್ಟಮ್, ಅದನ್ನೇ ನಾನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಇಲ್ಲಿ ಒಂಚೂರು ನೀವು ಪಾಯಿಂಟ್ಸ್ ಥರ ನೋಡ್ಬೋದು. ಸೊ ಒಂದು ವೇಳೆ ಆಪರೇಟಿಂಗ್ ಸಿಸ್ಟಮ್ ಇರದೇ ಇದ್ದರೆ ಯಾವ ರೀತಿ ಆಗುತ್ತೆ ನೋಡ್ರಿ. ಇಫ್ ಯು ವಾಂಟೆಡ್ ಟು ರೈಟ್ ಅ ಸಿಂಪಲ್ ಟೆಕ್ಸ್ಟ್ ಡಾಕ್ಯುಮೆಂಟ್, ಒಂದು ಸಿಂಪಲ್ ಟೆಕ್ಸ್ಟ್ ಡಾಕ್ಯುಮೆಂಟ್ ಬರಿಬೇಕಾದ್ರೂ ಕೂಡ ನೀವು ಅದಕ್ಕೆ ಸಪರೇಟಾಗಿ ಪ್ರೋಗ್ರಾಮೇ ಬರಿಬೇಕಾಗತ್ತೆ. ಒಂದು ಡೇಟಾ, ಒಂದು ಫೈಲ್ ಕ್ರಿಯೇಟ್ ಮಾಡಬೇಕಾದ್ರೆ, ಒಂದು ಫೋಲ್ಡರ್ ಕ್ರಿಯೇಟ್ ಮಾಡಬೇಕಾದ್ರೂ ಕೂಡ ನಾವೇನು ಮಾಡಬೇಕಾಗತ್ತೆ, ಇಂಡಿವಿಜುವಲ್ ಪ್ರೋಗ್ರಾಮ್ ಬರಿಬೇಕಾಗತ್ತೆ. ಸೊ ಆ ರೀತಿ ನೀವು ಎಷ್ಟು ಆಪರೇಷನ್ ಮಾಡಬೇಕು ಅಂದ್ಕೊಂಡಿದ್ದೀರೋ ಅಷ್ಟೆಲ್ಲ ಪ್ರೋಗ್ರಾಮ್ ಬರಿತಾ ಹೋಗಬೇಕಾಗತ್ತೆ. ಇಟ್ ಬಿಕಮ್ಸ್ ಸೋ ಕಾಂಪ್ಲೆಕ್ಸ್ ಜಾಬ್. ಸೊ ಹಾಗಾಗಿ ಅದು ತುಂಬ ಕಾಂಪ್ಲೆಕ್ಸ್ ಆಗುತ್ತೆ. ಅರ್ಥ ಆಯಿತು? ಇಲ್ಲಿದೆ ನೋಡಿ, ಸಿಂಪಲ್ ಟೆಕ್ಸ್ಟ್ ಡಾಕ್ಯುಮೆಂಟ್, ಯು ವುಡ್ ಹ್ಯಾವ್ ಟು ರೈಟ್ ಎ ಸ್ಪೆಸಿಫಿಕ್ ಕೋಡ್ ಟು ಸ್ಪಿನ್ ದ ಹಾರ್ಡ್ ಡ್ರೈವ್. ಅಲ್ಲಿ ಸ್ಪಿನ್ ದ ಹಾರ್ಡ್ ಡ್ರೈವ್ ಅಂತ ಯಾಕಿದೆ ಅಂದರೆ, ಸೊ ಅದು ಹಾರ್ಡ್ ಡ್ರೈವ್ ಈ ರೀತಿ ಅದ್ರ ಒಳಗಡೆ ಸೆಕ್ಟರ್ಸ್ ಮತ್ತು ಟ್ರ್ಯಾಕ್ಸ್ ಅಂತ ಇರುತ್ತೆ. ಇದು ಡೀಟೇಲ್ ಆಗಿ ಸಿಲೆಬಸ್ಸಲ್ಲಿ ಮುಂದೆ ಬರ್ತಾ ಹೋಗುತ್ತೆ, ಆಮೇಲೆ ಅರ್ಥ ಮಾಡ್ಕೊಳ್ತೀರಿ ನೀವು. ಸೊ ಡೇಟಾ ಸ್ಟೋರ್ ಆದಂಗೆ ಅಲ್ಲಿ ಹಾರ್ಡ್ವೇರ್ ರೊಟೇಟ್ ಆಗ್ತಾ ಹೋಗುತ್ತೆ.
ಸೊ ಈ ಹಾರ್ಡ್ವೇರ್ ರೊಟೇಟನ್ನು ನಾವು ಡೈರೆಕ್ಟ್ ಅಪ್ಲಿಕೇಶನ್ ಸಾಫ್ಟ್ವೇರಿಂದ ಮಾಡ್ಲಿಕ್ಕೆ ಬರೋದಿಲ್ಲ, ಅದಕ್ಕೆ ಡಿವೈಸ್ ಡ್ರೈವರ್ಸ್ ಅಂತ ಇರುತ್ತೆ. ಸೊ ಅವು ಕೂಡ ಹಾರ್ಡ್ವೇರನ್ನು ಎನೇಬಲ್ ಮಾಡುತ್ತೆ. ಆ ಡಿವೈಸ್ ಡ್ರೈವರ್ ವರ್ಕ್ ಆಗಬೇಕಂದ್ರೆ ಅದಕ್ಕೆ ಇನ್ಸ್ಟ್ರಕ್ಷನ್ ಕೊಡೋದು ಯಾರು? ದಟ್ ಈಸ್ ದ ವರ್ಕ್ ಆಫ್ ಆಪರೇಟಿಂಗ್ ಸಿಸ್ಟಮ್. ಸೊ ಐ ಹೋಪ್ ಯು ಅಂಡರ್ಸ್ಟುಡ್ ವಾಟ್ ಈಸ್ ಆಪರೇಟಿಂಗ್ ಸಿಸ್ಟಮ್. ಸೊ ಆಪರೇಟಿಂಗ್ ಸಿಸ್ಟಮ್ ಯಾಕೆ ಬೇಕು ಅಂತ ನೀವು ಇಲ್ಲಿ ನೋಡ್ಬೋದು. ಇಟ್ ಹೈಡ್ಸ್ ಕಾಂಪ್ಲೆಕ್ಸಿಟಿ. ಆಗಲೇ ಹೇಳಿದ್ದೆ ನಾನು, ತುಂಬ ಕಾಂಪ್ಲೆಕ್ಸ್ ಆಗಿಬಿಡುತ್ತೆ ಆಪರೇಟಿಂಗ್ ಸಿಸ್ಟಮ್ ಇರಲಿಲ್ಲ ಅಂದರೆ. ಇಟ್ ಅಬ್ಸ್ಟ್ರಾಕ್ಟ್ಸ್ ದ ಕಾಂಪ್ಲೆಕ್ಸ್ ಹಾರ್ಡ್ವೇರ್ ಮೆಕ್ಯಾನಿಸಮ್ ಆ್ಯಂಡ್ ಪ್ರೊವೈಡ್ ಸಿಂಪಲ್ ಯೂಸರ್ ಫ್ರೆಂಡ್ಲಿ ಇಂಟರ್ಫೇಸ್. ಇನ್ನೊಂದು ವರ್ಡ್ ಹೇಳ್ತೀನಿ ಇಲ್ಲಿ, ಈ ಆಪರೇಟಿಂಗ್ ಸಿಸ್ಟಮ್ಗೆ ನಾವು ಇನ್ನೊಂದು ಏನಂತ ಕರಿತೀವಿ ಅಂದರೆ, ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ರಿಸೋರ್ಸ್ ಮ್ಯಾನೇಜರ್. ಇದಕ್ಕೆ ನಾವು ರಿಸೋರ್ಸ್ ಮ್ಯಾನೇಜರ್ ಅಂತ ಕರಿತೀವಿ. ಸೊ ಸಿ ಪಿ ಯು, ಓಕೆ, ಆ್ಯಂಡ್ ಹಾರ್ಡ್ ಡಿಸ್ಕ್, SSD ಇವೆಲ್ಲ ರಿಸೋರ್ಸಸ್ ಆಫ್ ಅ ಕಂಪ್ಯೂಟರ್. ಸೊ ಇವುಗಳನ್ನು ಮ್ಯಾನೇಜ್ ಮಾಡೋ ಕೆಲಸ ಆಪರೇಟಿಂಗ್ ಸಿಸ್ಟಮ್ ಮಾಡುತ್ತೆ. ಸೊ ಇದರಿಂದ ವರ್ಕ್ ಮಾಡೋದು ತುಂಬ ಈಸಿ ಆಗುತ್ತೆ. ಆಪರೇಟಿಂಗ್ ಸಿಸ್ಟಮ್ ಇರಲಿಲ್ಲ ಅಂದರೆ ಇದು ತುಂಬ ಡಿಫಿಕಲ್ಟ್ ಆಗ್ತಾ ಹೋಗುತ್ತೆ. ಓಕೆ, ನೆಕ್ಸ್ಟ್ ಯು ಕ್ಯಾನ್ ಸಿ ವಾಟ್ ಆರ್ ದ ಫಂಕ್ಷನ್ಸ್ ಆಫ್ ಆಪರೇಟಿಂಗ್ ಸಿಸ್ಟಮ್. ಇವು ಆಲ್ರೆಡಿ ನೀವು ಕೇಳಿರ್ತೀರಿ. ನಿಮ್ಮ ಸಿಲೆಬಸಲ್ಲಿ ಇವು ಒಂದೊಂದೇ ಯೂನಿಟ್ಸ್ ಕೂಡ ಇದೆ. ನೀವು ಯಾವುದೇ ಸಿಲೆಬಸ್ ತಗೊಳ್ಳಿ, ಕಂಪ್ಯೂಟರ್ ಟೀಚರ್ ರಿಕ್ರೂಟ್ಮೆಂಟ್, KCET ನೆಟ್ ಎಲ್ಲ ತೊಗೊಂಡ್ರು ಇವೆಲ್ಲ ಒಂದೊಂದು ಯೂನಿಟ್ ಆಗಿ ಬರ್ತಾ ಹೋಗುತ್ತೆ. ಪ್ರೊಸೆಸ್ ಮ್ಯಾನೇಜ್ಮೆಂಟ್ ಅಂತ ಇದೆ, ಮೆಮರಿ ಮ್ಯಾನೇಜ್ಮೆಂಟ್ ಅಂತ ಇದೆ, ಫೈಲ್ ಮ್ಯಾನೇಜ್ಮೆಂಟ್, ಓಕೆ, ಡಿವೈಸ್ ಮ್ಯಾನೇಜ್ಮೆಂಟ್, ಸೆಕ್ಯೂರಿಟಿ ಆ್ಯಂಡ್ ಪ್ರೊಟೆಕ್ಷನ್, ಯೂಸರ್ ಇಂಟರ್ಫೇಸ್. ಇವೆಲ್ಲ ಏನು ಅಂದರೆ ಆಲ್ ದೀಸ್ ಆರ್ ಫಂಕ್ಷನ್ಸ್ ಆಫ್ ಆಪರೇಟಿಂಗ್ ಸಿಸ್ಟಮ್. ದೀಸ್ ಆರ್ ಫಂಕ್ಷನ್ಸ್. ಕೆಲಸ ಆಪರೇಟಿಂಗ್ ಸಿಸ್ಟಮ್ ಏನೇನೆಲ್ಲ ಮಾಡುತ್ತೆ, ಪ್ರೊಸೆಸ್ಗಳನ್ನು ಮ್ಯಾನೇಜ್ ಮಾಡುತ್ತೆ. ಪ್ರಾಸೆಸ್ ಅಂದರೆ ಏನು ಅಂತ ಡೀಟೇಲ್ ಆಗಿ ಮುಂದೆ ಮತ್ತೆ ಡೀಟೇಲ್ ಎಲಾಬ್ರೇಟ್ ಮಾಡ್ತಾ ಹೋಗ್ತೀನಿ, ಆವಾಗ ಕಲಿತಾ ಹೋಗ್ರಿ. ಸೊ ಪ್ರಾಸೆಸ್ ಅಂದರೆ ದ ಪ್ರೋಗ್ರಾಮ್ ವಿಚ್ ಈಸ್ ಇನ್ ಎಕ್ಸಿಕ್ಯೂಷನ್. ಸೊ ಯಾವ ಪ್ರೋಗ್ರಾಮು ಅಥವಾ ಯಾವ ಅಪ್ಲಿಕೇಶನ್ನು ಆಲ್ರೆಡಿ ಎಕ್ಸಿಕ್ಯೂಷನ್ ಮೋಡಲ್ಲಿದೆ ಅದಕ್ಕೆ ನಾವೇನಂತ ಕರಿತೀವಿ? ಪ್ರಾಸೆಸ್ ಅಂತ ಕರಿತೀವಿ. ಸೊ ಅದನ್ನು ಮ್ಯಾನೇಜ್ ಮಾಡಬೇಕಾಗುತ್ತೆ. ಕೆಲವು ಸಲ ಹೈಯರ್ ಪ್ರಿಯಾರಿಟಿ ಇರುವಂಥ ಪ್ರಾಸೆಸ್ ಬರುತ್ತೆ, ಆವಾಗ ಲೋಯೆಸ್ಟ್ ಪ್ರಿಯಾರಿಟಿ ಇರೋ ಪ್ರಾಸೆಸನ್ನು ರಿಮೂವ್ ಮಾಡಿ ಹೈಯೆಸ್ಟ್ ಪ್ರಿಯಾರಿಟಿ ಕೊಟ್ಟಿರುವಂಥ ಪ್ರಾಸೆಸ್ಗೆ ಅವಕಾಶ ಮಾಡಿಕೊಡ್ಬೇಕಾಗುತ್ತೆ CPU ಅಲ್ಲಿ. ಸೊ ಇದಕ್ಕೆ ನಾವು ಪ್ರಾಸೆಸ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಸೊ ಇಲ್ಲಿ ಡೀಟೇಲ್ ಆಗಿ ನಿಮಗೆ ಪ್ರಾಸೆಸ್ ಶೆಡ್ಯೂಲಿಂಗ್ ಅಲ್ಗೋರಿದಮ್ಸ್ ಅಂತ ಬರುತ್ತೆ, ರೌಂಡ್ ರಾಬಿನ್ ಅಲ್ಗೋರಿದಮ್ ಅಂತ ಬರುತ್ತೆ, ಶಾರ್ಟೆಸ್ಟ್ ಜಾಬ್ ಫಸ್ಟ್ ಅಂತ ಬರುತ್ತೆ, ಶಾರ್ಟೆಸ್ಟ್ ಟೈಮ್ ರಿಮೈನಿಂಗ್ ಫಸ್ಟ್ ಅಂತ ಬರುತ್ತೆ, ಫಸ್ಟ್ ಕಮ್ ಫಸ್ಟ್ ಸರ್ವ್ ಅಂತ ಬರುತ್ತೆ. ಸೊ ಇವೆಲ್ಲವೂ ನಿಮಗೆ ಕಾಂಪಿಟೇಟಿವ್ ಅಲ್ಲಿ ಹೆಚ್ಚಿನ ಟೈಮಲ್ಲಿ ಈ ಶೆಡ್ಯೂಲಿಂಗ್ ಅಲ್ಗೋರಿದಮ್ ಮೇಲೆ ಕ್ವೆಶನ್ಸ್ ಕಂಪಲ್ಸರಿ ಇದ್ದೇ ಇರುತ್ತೆ. ಓಕೆ, ಸೊ ದೆನ್ ಮೆಮರಿ ಮ್ಯಾನೇಜ್ಮೆಂಟ್. ಸೊ ಆಪರೇಟಿಂಗ್ ಸಿಸ್ಟಮಲ್ಲಿ ಮೆಮರಿ ಮ್ಯಾನೇಜ್ಮೆಂಟ್ ಅಂದರೆ ರ್ಯಾಮ್. ಇಲ್ಲಿ ಯಾವಾಗ ನಾನು ಮೆಮರಿ ಅಂತ ಹೇಳ್ತೀನಿ, ಯು ಆಲ್ವೇಸ್ ನೀಡ್ ಟು ಅಂಡರ್ಸ್ಟ್ಯಾಂಡ್ ದಟ್ ಈಸ್ ಅ ರ್ಯಾಮ್ ವಿಚ್ ಈಸ್ ಆಲ್ಸೋ ಕಾಲ್ಡ್ ಮೇನ್ ಮೆಮರಿ. ಮೇನ್ ಮೆಮರಿಗೆ ಜಾಗ ಯಾವುದೇ ಪ್ರಾಸೆಸ್ ರನ್ ಆಗ್ತಾ ಇದ್ರೆ ಅಥವಾ ಯಾವುದೇ ಸಾಫ್ಟ್ವೇರ್ ಓಪನ್ ಆದರೆ ಅದು ಆ್ಯಕ್ಚುಲಿ ಮೇನ್ ಮೆಮರಿಲೇ ರನ್ ಆಗ್ತಾ ಇರುತ್ತೆ. ಸೊ ಅದಕ್ಕೆ ಯಾವ ರೀತಿ ಸ್ಪೇಸ್ ಅವೈಲೇಬಲ್ ಆಗುತ್ತೆ ಕೊಡಬೇಕು, CPU ಯಾವ ಡೇಟಾ CPU ಹೋಗಬೇಕು, ಸೊ ಇದನ್ನೆಲ್ಲ ಮ್ಯಾನೇಜ್ ಮಾಡೋದು ಆಪರೇಟಿಂಗ್ ಸಿಸ್ಟಮ್. ಓಕೆ, ನೆಕ್ಸ್ಟ್ ಒನ್ ಈಸ್ ಫೈಲ್ ಮ್ಯಾನೇಜ್ಮೆಂಟ್. ಹಿಯರ್ ಫೈಲ್ ಮ್ಯಾನೇಜ್ಮೆಂಟ್ ರೆಫರ್ಸ್ ಟು ಸ್ಟೋರೇಜ್ ಮ್ಯಾನೇಜ್ಮೆಂಟ್, ಹಾರ್ಡ್ ಡಿಸ್ಕ್ ಎಸ್ಪೆಷಲಿ, ಅಥವಾ ಇತ್ತೀಚೆಗೆ SSD ಕೂಡ ಇದೆ. ನೇಮ್ ಫೈಲ್ ಮ್ಯಾನೇಜ್ಮೆಂಟ್ ಅಂತಲೇ ಹೇಳ್ತಾ ಇದ್ದೀನಿ. ಸೊ ವಾಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಹಿಯರ್, ಫೈಲ್ ಮ್ಯಾನೇಜ್ಮೆಂಟ್ ರೆಫರ್ಸ್ ಟು ಸ್ಟೋರೇಜ್ ಮ್ಯಾನೇಜ್ಮೆಂಟ್. ಇದಕ್ಕೆ ನೀವು ಸ್ಟೋರೇಜ್ ಮ್ಯಾನೇಜ್ಮೆಂಟ್ ಅಂತ ಕೂಡ ಕರಿಬೋದು. ಸೊ ದಿಸ್ ಈಸ್ ದ ಅಲ್ಟಿಮೇಟ್. ಯಾಕಂದರೆ ನಮ್ಮದು ಡೇಟಾ ಪರ್ಮನೆಂಟಾಗಿ ಸ್ಟೋರ್ ಆಗೋದು ಎಲ್ಲಿ ಅಂದರೆ ಸ್ಟೋರೇಜ್ ಡಿವೈಸಲ್ಲಿ. ಡೇಟಾ ವಿಲ್ ಬಿ ಸ್ಟೋರ್ಡ್ ಪರ್ಮನೆಂಟ್ಲಿ ಇಂಟು ಸ್ಟೋರೇಜ್ ಡಿವೈಸ್ ವಿಚ್ ಆರ್ ಕಾಲ್ಡ್ ಆಸ್ ನಾನ್ ವಾಲಟೈಲ್ ಡಿವೈಸ್ ಅಂತ ಕೂಡ ಕರಿತೀವಿ. ಸೊ ನಮ್ಮದು ಡೇಟಾ ಫ್ಯೂಚರಲ್ಲಿ ಬೇಕೇ ಆಗುತ್ತೆ. ಸೊ ಪರ್ಮನೆಂಟ್ ಯಾವುದು ಡೇಟಾ ಬೇಕೋ ಅದನ್ನು ಪರ್ಮನೆಂಟಾಗಿ ಏನು ಮಾಡ್ತೀವಿ ನಾವು ಸ್ಟೋರೇಜಲ್ಲಿ ಸ್ಟೋರ್ ಮಾಡ್ತೀವಿ. ಇಲ್ಲಿ ಸ್ಟೋರೇಜ್ ಅಂದರೆ ಹಾರ್ಡ್ ಡಿಸ್ಕ್ ಅಥವಾ SSD. ಸೊ ಈ ಸ್ಟೋರೇಜ್ ಸ್ಪೇಸನ್ನು ಕೂಡ ಯಾವುದು ಮ್ಯಾನೇಜ್ ಮಾಡುತ್ತೆ ಅಂದರೆ ಆಪರೇಟಿಂಗ್ ಸಿಸ್ಟಮ್ ಮ್ಯಾನೇಜ್ ಮಾಡುತ್ತೆ. ಎಷ್ಟು ಕೆಪಾಸಿಟಿ ಉಳಿತು, ಎಷ್ಟು ಖಾಲಿ ಇದೆ, ಎಷ್ಟು ಫುಲ್ ಆಗಿದೆ. ಸೊ ಈ ರೀತಿ ಅದಕ್ಕೆ ಮುಂದೆ ಎಲ್ಲ ಡೀಟೇಲ್ ಆಗಿ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಆ್ಯಸ್ ಆಫ್ ನೌ ಯು ಅಂಡರ್ಸ್ಟ್ಯಾಂಡ್ ದ ಫಂಕ್ಷನ್ಸ್ ಆಫ್ ಆಪರೇಟಿಂಗ್ ಸಿಸ್ಟಮ್. ಡಿವೈಸ್ ಮ್ಯಾನೇಜ್ಮೆಂಟ್, ಇಲ್ಲಿ ಬೇಸಿಕಲಿ ಇನ್ಪುಟ್ ಔಟ್ಪುಟ್ ಡಿವೈಸ್ಗಳು ಬರುತ್ತೆ. ಯಾವುದೇ ಹೊಸ ಡಿವೈಸನ್ನು ನೀವು ಕನೆಕ್ಟ್ ಮಾಡಿದ್ರಿ ಅಂದರೆ ಯುವರ್ ಇನ್ಪುಟ್ ಡಿವೈಸ್ ಈಸ್ ರೆಡಿ ಅಂತ ಹೇಳುತ್ತೆ ನೋಡಿ. ಸೊ ಆ ರೀತಿ ಹೊಸ ಡಿವೈಸ್, ಕೆಲವು ಸಲ ಹೊಸದು ಯಾವುದೋ ಪ್ರಿಂಟರ್ ತೊಗೊಂಡು ಬಂದು ನೀವು ಕನೆಕ್ಟ್ ಮಾಡಿದ್ರಿ ಅಂದರೆ ಆ ಪ್ರಿಂಟರ್ ರಿಲೇಟೆಡ್ ಡ್ರೈವರ್ಸ್ ಇನ್ಸ್ಟಾಲ್ ಮಾಡಬೇಕಾಗುತ್ತೆ. ಸೊ ವಿದೌಟ್ ದಟ್ ಡ್ರೈವರ್ ಆ ಪ್ರಿಂಟರ್ಗೆ ವರ್ಕ್ ಮಾಡಲಿಕ್ಕೆ ಬರೋದಿಲ್ಲ ಅಥವಾ ಪ್ರಿಂಟ್ ಕೊಡ್ಲಿಕ್ಕೆ ಆಗೋದಿಲ್ಲ. ಸೊ ಡ್ರೈವರ್ ಇನ್ಸ್ಟಾಲ್ ಮಾಡೋದಾಗಿರ್ಬೋದು, ಇನ್ಸ್ಟಾಲ್ ಆದಮೇಲೆ ಪ್ರಿಂಟ್ ಕೊಡಬೇಕಾಗಿರ್ಬೋದು. ಸೊ ಈ ರೀತಿ ಯಾವುದೇ ಹೊಸ ಇನ್ಪುಟ್ ಡಿವೈಸ್
ಔಟ್ಪುಟ್ ಡಿವೈಸ್, ಕನೆಕ್ಟ್, ಡಿಸ್ಕನೆಕ್ಷನ್. ಸೊ ಅದನ್ನು ಕಂಪ್ಲೀಟ್ ಮ್ಯಾನೇಜ್ ಮಾಡೋ ಕೆಲಸ ಆಪ್ರೇಟಿಂಗ್ ಸಿಸ್ಟಮ್ ಮಾಡುತ್ತೆ. ಸೆಕ್ಯೂರಿಟಿ ಆ್ಯಂಡ್ ಪ್ರೊಟೆಕ್ಷನ್. ಈಗ ನೋಡಿ, ನೀವು ವಿಂಡೋಸ್ ಟರ್ನ್ ಆನ್ ಮಾಡಿದ ತಕ್ಷಣ, ವಿಂಡೋಸ್ ಇಸ್ ಆಪರೇಟಿಂಗ್ ಸಿಸ್ಟಮ್ ನಿಮ್ಗೆ ಆಲ್ರೆಡಿ ಗೊತ್ತೇ ಇದೆ, ಮೈಕ್ರೋಸಾಫ್ಟ್ದವರು ಡೆವಲಪ್ ಮಾಡಿರೋದು ಅದನ್ನು. ಸೊ ಅದೇ ರೀತಿ ಮ್ಯಾಕೆಂಟೋಶ್ ಅಂತ ಇದೆ, ಯುನಿಕ್ಸ್, ಲಿನಕ್ಸ್ ಅಂತ ಇದೆ, ಮೊಬೈಲಲ್ಲಿ ಬಂದರೆ ಆ್ಯಂಡ್ರಾಯ್ಡ್ ಅಂತ ಇದೆ, iOS ಅಂತ ಇದೆ. ಸೊ ಇವೆಲ್ಲ ಆಪರೇಟಿಂಗ್ ಸಿಸ್ಟಮ್ಗಳೇ. ಸೊ ನೀವು ವಿಂಡೋಸಲ್ಲಿ ಓಪನ್ ಮಾಡಿದ ತಕ್ಷಣ ಬೇಸಿಕಲಿ ಅದು ಕೇಳುತ್ತೆ, ಯೂಸರ್ ನೇಮ್ ಆಲ್ರೆಡಿ ತೊಗೊಂಡಿರುತ್ತೆ, ಪಾಸ್ವರ್ಡ್ ಎಂಟ್ರಿ ಮಾಡು ಅಂತ ಹೇಳುತ್ತೆ. ನೀವು ಪಾಸ್ವರ್ಡ್ ಕರೆಕ್ಟಾಗಿ ಎಂಟ್ರಿ ಮಾಡಿದರೆ ಮಾತ್ರ ನಿಮಗೆ ಸಿಸ್ಟಮ್ ಯೂಸ್ ಮಾಡಲಿಕ್ಕೆ ಆಗುತ್ತೆ, ಇಲ್ಲ ಅಂದರೆ ಆಗೋದಿಲ್ಲ. ಸೊ ಅಲ್ಲಿಗೆ ನಿಮ್ಮನ್ನು ತಡೆ ಹಿಡಿದಿರುತ್ತೆ ಅದು. ಇಟ್ ವಿಲ್ ಪ್ರೊವೈಡ್ ಸೆಕ್ಯೂರಿಟಿ. ಓಕೆ, ಯಾರು ಅಥೆಂಟಿಕೇಟ್ ಯೂಸರ್ಸ್ ಇದ್ದಾರೋ ಅವರು ಮಾತ್ರ ಅದನ್ನು ಯೂಸ್ ಮಾಡ್ಬೋದು. ಸೊ ಯಾರು ಅಥೆಂಟಿಕೇಟ್ ಯೂಸರ್ ಇಲ್ಲ, ಅವ್ರಿಗೆ ಪಾಸ್ವರ್ಡ್ ಗೊತ್ತಿರೋದಿಲ್ಲ, ಅವ್ರಿಗೆ ಯೂಸ್ ಮಾಡ್ಲಿಕ್ಕೆ ಬರೋದಿಲ್ಲ. ಸೊ ಈ ರೀತಿ ಸೆಕ್ಯೂರಿಟಿ ಪ್ರೊವೈಡ್ ಮಾಡೋ ಕೆಲಸ ಯಾವ್ದು ಮಾಡುತ್ತೆ? ಆಪರೇಟಿಂಗ್ ಸಿಸ್ಟಮ್. ಯೂಸರ್ ಇಂಟರ್ಫೇಸ್ ಅಂದರೆ ಮೊದಲೇ CUI ಅಂತ ಇತ್ತು, ಕಮಾಂಡ್ ಲೈನ್ ಯೂಸರ್ ಇಂಟರ್ಫೇಸ್, ಅಥವಾ CI ಕೂಡ ಕರಿತೀವಿ, ಕಮಾಂಡ್ ಲೈನ್ ಇಂಟರ್ಫೇಸ್. ಈಗ ನಾವು ಯೂಸ್ ಮಾಡ್ತಿರೋದು ಯಾವುದು? GUI, ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್. ಸೊ ಬ್ಯಾಕ್ಗ್ರೌಂಡಲ್ಲಿ ಯಾವ ರೀತಿ ಪ್ರೋಗ್ರಾಮ್ ರನ್ ಆಗ್ತಿರುತ್ತೆ ಅಂತ ಯೂಸರ್ಗೆ ಗೊತ್ತಿಲ್ಲ. ಸೊ ವಾಟ್ ವಿ ವಿಲ್ ಡೂ, ವಿ ವಿಲ್ ಓನ್ಲಿ ಆಪ್ರೇಟ್ ದ ಸಿಸ್ಟಮ್ ಯೂಸಿಂಗ್ ಐಕಾನ್ಸ್ ಆ್ಯಂಡ್ ದ ಟೆಕ್ಸ್ಟ್. ಓಕೆ, ಅಲ್ಲಿ ಕಾಣಿಸ್ತಿರೋ ಟೆಕ್ಸ್ಟ್ ಮತ್ತು ಲೇಬಲ್ಸನ್ನು ನೋಡಿ ನಾವು ಕಂಪ್ಯೂಟರ್ ಯೂಸ್ ಮಾಡ್ತೀವಿ, ಬಟ್ ಬ್ಯಾಕ್ಗ್ರೌಂಡಲ್ಲಿ ಕಮಾಂಡ್ಸ್ ರನ್ ಆಗ್ತಾ ಇರುತ್ತೆ. ಬಟ್ ನಮಗೆ ಕಾಣಿಸ್ತಿರೋದೇನು? ಯೂಸರ್ ಇಂಟರ್ಫೇಸ್. ಆಪ್ರೇಟಿಂಗ್ ಸಿಸ್ಟಮ್ ಏನು ಮಾಡುತ್ತೆ? ಯೂಸರ್ಗೆ ಒಂದು ಇಂಟರ್ಫೇಸ್ ಪ್ರೊವೈಡ್ ಮಾಡುತ್ತೆ. ಸೊ ಕರ್ನಲ್ಗೆ ಇನ್ನೊಂದು ಇಂಟರ್ಫೇಸ್ ಪ್ರೊವೈಡ್ ಮಾಡುತ್ತೆ. ಎರಡದ್ರ ಮಧ್ಯೆ ಆಪ್ರೇಟಿಂಗ್ ಸಿಸ್ಟಮು ವರ್ಕ್ ಆಗ್ತಾ ಇರುತ್ತೆ. ಅರ್ಥ ಆಯಿತು? ಸೊ ದಿಸ್ ಈಸ್ ಆಲ್ ಅಬೌಟ್ ದ ಫಂಕ್ಷನ್ಸ್ ಆ್ಯಂಡ್ ದ ಮೀನಿಂಗ್ ಆಫ್ ಆಪ್ರೇಟಿಂಗ್ ಸಿಸ್ಟಮ್. ಬಟ್ ನಮ್ಮ ಸಿಲೆಬಸಲ್ಲಿ ಅಥವಾ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಇದ್ದರೆ, ಸೊ ಈ ಪ್ರಾಸೆಸ್ ಮ್ಯಾನೇಜ್ಮೆಂಟ್, ಮೆಮರಿ ಮ್ಯಾನೇಜ್ಮೆಂಟ್ ಇವೇನಿದೆ, ಇವೆರಡೂ ಯೂನಿಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಉಳಿದಿರೋ ಯೂನಿಟ್ಸ್ ಕೂಡ ಇಂಪಾರ್ಟೆಂಟೇ. ಸೊ 1 by 1 ಅನ್ನು ವಿಡಿಯೋ ಮಾಡ್ತಾ ಹೋಗ್ತೀನಿ. ನೋಡಿ, ಈ ವಿಡಿಯೋ ನಿಮ್ಗೆ ಅರ್ಥ ಆಗಿದರೆ, ಇಷ್ಟ ಆಗಿದರೆ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.